ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇವತ್ತು 23ನೇ ತಾರೀಕು ನಾವೇ ಇನ್ನೂ 3 ಜನಕ್ಕೆ ಇವತ್ತು ಬೆಳಿಗ್ಗೆ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಹೆಸರು ಗುರ್ಷಿದ್ ಗೌಡ, ಫಕೀರ್ ಗೌಡ ಪಾಟೀಲ್ ಮತ್ತು ಕುಮಾರ್ ಗೌಡ ಪಾಟೀಲ್. ಈ 3 ಜನ ಅವರು ಸಂಬಂಧಿಕರು ಇದ್ದಾರೆ. ಸೊ ಅವರಿಗೇನೂ ನಾವೇ ಅರೆಸ್ಟ್ ಮಾಡಿಸಿದ್ದೀವಿ. ಇನ್ನೂ ನಮ್ಮ ತಂಡಗಳು ಫೀಲ್ಡಲ್ಲಿನೂ ಇದ್ದಾರೆ ಮತ್ತು ನಮ್ಮದು ಬಂದೋಬಸ್ತು ನಡೀತಾ ಇದೆ ಆ ಊರಲ್ಲಿ. ಆದಷ್ಟು ಬೇಗ ನಾವೇ ಮಿಕ್ಕಿದ್ದು ಎಷ್ಟು ಜನ ಆರೋಪಿ ಇದ್ದಾರೆ ಅವರಿಗೇನು ಅರೆಸ್ಟ್ ಮಾಡ್ತೀವಿ. ಇದರಲ್ಲಿ FIR ಅಲ್ಲಿ ಟೋಟಲ್ 14 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ಕೆಲವು ಜನ ಇದ್ದಾರೆ. ನಾವೇ ಆಲ್ಮೋಸ್ಟ್ ಈಗ 6 ಜನಗೆ ವಶಕ್ಕೆ ಪಡೆದಿದ್ದೀವಿ. ಮಿಕ್ಕಿದ್ದಕ್ಕೆ ನಾವೇ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ. ಹೌದು, ಅಲ್ಲಿ ಸುಮಾರು 5 ಲೇಡೀಸ್ ಇದ್ದಾರೆ, 5 ಜನ ಹೆಣ್ಮಕ್ಳು ಇದ್ದಾರೆ, ಒಬ್ಬ ಮೈನರ್ ಇದ್ದಾರೆ, 8 ಜನ ಗಂಡು ಮಕ್ಕಳು. ನಮ್ಮ ತಂಡಗಳು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ. ನಾವೇನು ದಿನ ರಾತ್ರಿ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಈ ಥರ ಘಟನೆ ಆದರೆ ನಮಗೇನು ಒಂದು ಶಾಕ್ ಆಗುತ್ತೆ. ಸೊ ಇದರಲ್ಲಿ ನಮಗೆ ಒಂದು ಹೆಸರು ಅಂದರೆ ಮೇಂಟೈನ್ ಮಾಡೋಕ್ಕೆ ನಮಗೆ ಈ ಥರ ಕೆಲಸ ಮಾಡಲೇಬೇಕು. ಬಟ್ ಇಟ್ಸ್ ಅ ಟೀಮ್ ವರ್ಕ್. ನಮ್ಮ ಟೀಮ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಸೀನಿಯರ್ ಆಫೀಸರ್ಸ್ ಕಡೆಯಿಂದ ನಮಗೆ ಭಾಳ ಬೆಂಬಲ ಸಿಗ್ತಾಯಿದೆ. ಅದಕ್ಕೋಸ್ಕರ ಗೈಡೆನ್ಸ್ ಸಿಗ್ತಾಯಿದೆ. ನಮ್ಮ ಸಿಟಿ ಕಮಿಷನರ್ ಸರ್ನು ನಮಗೆ ಭಾಳ ಸಪೋರ್ಟ್ ಇಲ್ಲಿ ಗೈಡೆನ್ಸ್ ಕೊಟ್ಟಿದ್ದಾರೆ. ಸೊ ಅದೇ ಕಾರಣ ಇದು ಕೆಲಸ ಸ್ವಲ್ಪ ಬೇಗ ಆಗಿದೆ. ಸದ್ಯಕ್ಕೆ ನಮಗೆ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ಅಂಡರ್ ಇನ್ವೆಸ್ಟಿಗೇಷನ್ ಕೇಸ್ ಇದೆ ಮತ್ತು ಕೆಲವು ಆರೋಪಿನೂ ಹೊರಗಡೆ ಇದ್ದಾರೆ. ಸೊ ನಾವೇ ಪೂರ್ತಿ ತನಿಖೆ ಮಾಡಾದ್ಮೇಲೆ ಒಂದು ಅವರು ಹೇಳಿದ್ದಾರೆ. ಬಟ್ ನಮ್ಮ ತನಿಖೆಯಲ್ಲಿ ನಾವೇ ಈ ಥರ ಹೇಳೋ ಪ್ರಕಾರ ಹೋಗಲ್ಲ. ನಾವೇ ಪೂರ್ತಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೀವಿ. ಅದರ ಹಿಂದಿನ ಬ್ಯಾಕ್ಗ್ರೌಂಡಲ್ಲಿ ಏನಿದೆ, ಹಿಂದೆ ಏನಿದೆ, ಮುಂದೆ ಏನಿದೆ ಅದೆಲ್ಲ ಮಾಡಿಸ್ಕೊಂಡೇ ಡಿಸೈಡ್ ಮಾಡ್ತೀವಿ. गलत एनवायरनमेंट की क्लियरेंस दी जा रही है, करप्शन हो रहा है और कोई ऐसी पब्लिक पॉलिसी बनाई जा रही है जिससे कि लोगों को नुकसान होगा, तो हमको उसके खिलाफ मनरेगा खत्म करना है. एक तरह से खत्म ही कर दिया. दूसरा कहते हैं कि हमने नाम बदल कर और उससे अच्छा कानून बना लिया. बिल्कुल गलत है कि हर एक रूरल फैमिली में एक जने को कम से कम 100 दिन का एम्प्लॉयमेंट मिलेगा, मिनिमम वेजेस. वो राइट खत्म कर दिया. आप कह रहे हैं कि हम बजट से तय करेंगे कितना पैसा किसको दिया है, उसमें कोई बजटरी कंस देना पड़ेगा. दूसरी बात, अब इन्होंने ये भी कर दिया. पहले ये था कि 90% पैसा केंद्र सरकार देती थी, कि उन्हीं के पास पैसा है. राज्य सरकारों के पास तो बहुत ಮಾನ್ಯ ದೊಡ್ಡಮನಿ ಮಾನ್ಯ ಪಾಟೀಲ್ ಹಾಗೂ ವಿವೇಕಾನಂದ ದೊಡ್ಡಮನಿ ಅವರ ವಿವಾಹ ಏನು ಕಳೆದ ಮೇ ಜೂನ್ನಲ್ಲಿ ಆಗಿತ್ತು. ಮತ್ತು ಆ ಸಂದರ್ಭದಲ್ಲಿ ಅವರು ಮಾನ್ಯ ಘನ ಪೊಲೀಸ್ ವರಿಷ್ಠಾಧಿಕಾರಿಗಳು ಧಾರವಾಡ ಜಿಲ್ಲೆಯವರಿಗೆ ತಮಗೆ ಜೀವ ಬೆದರಿಕೆ ಐತಿ ಅನ್ನುವಂಥ ದೂರನ್ನು ಸಹಿತ ನೀಡಿದರು. ಆ ಸಂದರ್ಭದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಮತ್ತು ಅವರು ವಿವಾಹ ನೋಂದಣಿ ಆದ ನಂತರ ಹಾವೇರಿಯೊಳಗೆ ವಾಸವಾಗಿದ್ದರು. ಮತ್ತು ಮಾನ್ಯ ಗರ್ಭಿಣಿಯಾಗಿದ್ದರಿಂದ ತಾಯಿ ಕಾರ್ಡ್ ಮಾಡಿಸುವಂಥದ್ದು ಮತ್ತು ಇನ್ನಿತರೆ ದಾಖಲೆಗಳ ಒಂದು ಹಂತಕ್ಕಾಗಿ ಅವಳು ತಮ್ಮ ಊರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅದೇ ಅವರ ಮನೆಯ ಪಕ್ಕದಲ್ಲಿರುವಂಥ ಅವರ ತಂದೆ, ಮಾನ್ಯಾಳ ತಂದೆ ಪ್ರಕಾಶ್ ಗೌಡ, ವಿರೂಪಾಕ್ಷ ಗೌಡ, ವೀರನಗೌಡ ಅನ್ನುವಂಥ ಇನ್ನೂ 10 ಹಲವರು ಸೇರಿಕೊಂಡ್ಬಿಟ್ಟು ಅವಳನ್ನು ಏನು ಮರ್ಯಾದೆಗೇಡು ಹತ್ಯೆಯನ್ನು ಮಾಡಿದ್ದಾರೆ. ಆ ಹತ್ಯೆಯನ್ನು ಖಂಡನೆ ಮಾಡಿ ಈಗಾಗಲೇ ದಲಿತ ಸಂಘಟನೆಗಳಾಗಿರ್ಬೋದು, ನಾವಾಗಿರ್ಬೋದು ಸಾಕಷ್ಟು ವಿಷಯಕ್ಕೆ ಸಂಬಂಧಪಟ್ಟಂಥ ಖಂಡನೆಯನ್ನು ಮಾಡಿದ್ದೇವೆ, ಪ್ರತಿಭಟನೆ ಮಾಡಿದ್ದೇವೆ. ಅದೆಲ್ಲ ಬೇರೆ ವಿಷಯ. ಮತ್ತು ಕಾನೂನಿನಲ್ಲಿ ಅವರಿಗೆ ಬೇಕಾದಂಥ ನ್ಯಾಯಯುತವಾದಂಥ ಪರಿಹಾರ ಸಹಿತ ಕೊಡೋಕ್ಕೆ ಕಾನೂನಿನಲ್ಲಿ ಇರೋವಂಥ ಲಭ್ಯ ಕಾನೂನಲ್ಲೇ ಅವಕಾಶ ಇದೆ. ಆದರೆ 2011ರಿಂದ ರಾಜ್ಯದಲ್ಲಿ ಆಗ್ತಾ ಇರೋವಂಥ ಮರ್ಯಾದೆಗೇಡು ಹತ್ಯೆಗಳನ್ನು ಗಮನಿಸಿದಾಗ ಹೆತ್ತವರೇ ಮಗಳನ್ನು ಕೊಲ್ಲುವಂಥದ್ದು, ಹೆತ್ತವರೇ ಕೊಲ್ಲುವಂಥದ್ದು ಏನಿದೆ ಅಲ್ಲ, ಇದು ಬಹಳಷ್ಟು ಹೀನ, ಅಮಾನವೀಯ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಬೃಹತ್ ಪ್ರತಿಭಟನೆ, ನಾಳೆ ಬೃಹತ್ ಪ್ರತಿಭಟನೆ ಅಥವಾ ನಾವು ವಾರ ಪ್ರತಿಭಟನೆ ಮಾಡಿದ್ರೂ ಏನೂ ವ್ಯತ್ಯಾಸ ಆಗೋದಿಲ್ಲ. ಯಾಕಂದರೆ ಪ್ರತಿಭಟನೆಯಿಂದ ಸಾಕಷ್ಟು ಸಾರ್ವಜನಿಕ ತೊಂದರೆ ಆಗ್ಬೋದು ಅಥವಾ ಹೋರಾಟ ನಾವು ಮಾಡಿದ್ವಿ ಅನ್ನುವಂಥ ಆಗ್ಬೋದೇ ಹೊರತು ಪ್ರಮುಖವಾಗಿ ಇಂತಹ ಮರ್ಯಾದೆಗೇಡು ಹತ್ಯೆಗಳಿಗೆ ಸಂಬಂಧಪಟ್ಟಂಥ
ವ್ಯವಸ್ಥೆಯೊಳಗೆ ಅದನ್ನು ತಡೆಯಬೇಕು ಅನ್ನುವಂಥ ವ್ಯವಸ್ಥೆಗೆ ಬರೋದಾದರೆ ಪ್ರಭುತ್ವದಲ್ಲಿ ಅಂದರೆ ಆಡಳಿತ ವ್ಯವಸ್ಥೆಯಲ್ಲಿರುವಂಥ ಸರ್ಕಾರಗಳು ಸೂಕ್ತವಾದಂಥ ಕಾನೂನನ್ನು ರೂಪಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಮರ್ಯಾದೆಗೇಡು ಹತ್ಯೆ ಏನು 21 ಪ್ರಕರಣಗಳು ರಾಜ್ಯದಲ್ಲಿ ಆಗಿದ್ದಾವೆ. ಆ ಪ್ರಕರಣಗಳನ್ನು ಗಮನಿಸಿದಾಗ ಹೆತ್ತ ತಂದೆನೇ ಆ ಮಕ್ಕಳನ್ನು ಕೊಂದಿರುವಂಥ ನಿದರ್ಶನ. ಮಾನ್ಯ ಪ್ರಕರಣವೂ ಸಹಿತ ಅಂತಹ ಪ್ರಕರಣವೇ ಆಗಿದೆ ಮತ್ತು ಅಟ್ರಾಸಿಟಿ ಪ್ರಕರಣವೂ ಸಹಿತ ಆಗಿದೆ. ಸೊ ಇಂತಹ ಪ್ರಕರಣದಲ್ಲಿ ಮರ್ಯಾದೆಗೇಡು ಹತ್ಯೆ ನಿಷೇಧ ಮಾನ್ಯ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಮತಾ ಸೇನಾ ಆಗಿರ್ಬೋದು, ವಿವಿಧ ದಲಿತ ಸಂಘ ಸಂಸ್ಥೆಗಳಿಂದ ಆಗಿರ್ಬೋದು, ನಾವು ವಿಶೇಷ ಅಭಿಯಾನವನ್ನು ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಬರುವ ಅಧಿವೇಶನದೊಳಗಾಗಿ ರಾಜ್ಯ ಮಹಿಳಾ ಆಯೋಗ ಮತ್ತು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಈಗ 4 ದಿನದ ಮುಂಚೆ ವಿಧಾನ ಪರಿಷತ್ತು ಹಾಗೂ ವಿಧಾನಮಂಡಲದ ಅಧಿವೇಶನ ಮುಗಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಇವತ್ತು ಬೆಳಗಾವಿನಲ್ಲಿ ಅಧಿವೇಶನ ಕರೆಯುತ್ತಾರೆ. ಪ್ರತಿ ವರ್ಷ ಚಳಿಗಾಲ ಅಧಿವೇಶನವನ್ನು ಕರೆಯೋ ಉದ್ದೇಶ ಏನಂತಂದರೆ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಂತ. ಕೇವಲ ಕಾಟಾಚಾರಕ್ಕೆ ಬುಧವಾರ ಮಾತ್ರ 2 ಬುಧವಾರ ಬಂದು 2 ದಿನ ಶಾಸಕರು ತೀರ್ಕೊಟ್ರು ಅಂತೇಳಿ 2 ದಿನ ರಜೆ ಆಯಿತು. 2 ದಿನ ಮಾತ್ರ 4 ತಾಸು 5 ತಾಸು ಅವಕಾಶ ಕೊಟ್ಟರು ಮಾತ್ರ. ಇವತ್ತು ನೋಡಿ ಕಾಂಗ್ರೆಸ್ ಸರ್ಕಾರ ಈ ಅಧಿವೇಶನ ಕರೆದಿದ್ದ ಉದ್ದೇಶ ಏನಂತಂದರೆ ಈ ದ್ವೇಷ ಭಾಷಣದ ಒಂದು ಏನು ಮಸೂದೆಯನ್ನು ತೊಗೊಂಡಿದ್ರಲ್ಲ ಅದನ್ನು ಪಾಸ್ ಮಾಡೋಕ್ಕೆ ಕರೆದಿದ್ದಾರೆ. ಇದನ್ನ ಇಂಡೈರೆಕ್ಟ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಮರ್ಜೆನ್ಸಿ ಘೋಷಣೆ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ ಕಾಂಗ್ರೆಸ್ ನಾಯಕರು ನಿರ್ಮಲಾ ಸೀತಾರಾಮನ್ಗೆ ಏಕವಚನದಲ್ಲಿ ಮಾತಾಡ್ತಾರೆ. ಹಿಂದುಳಿದ ವರ್ಗದಿಂದ ಬಂದಂಥ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳು, ನಮ್ಮ ದೇಶದ ರಾಷ್ಟ್ರಪತಿಗಳು, ಅವರನ್ನು ಏಕವಚನದಲ್ಲಿ ಮಾತಾಡ್ತಾರೆ. ಇವರನ್ನು ಮೊದಲು ಒಳಗೆ ಹಾಕಬೇಕಾಗಿದೆ. ಇದನ್ನೇನು ಮಸೂದೆ ತಂದಿದ್ದಾರಲ್ಲ ಕಾಂಗ್ರೆಸ್ ಸರ್ಕಾರದ ನಾಯಕರು, ಈ ಮುಖ್ಯಮಂತ್ರಿಗಳನ್ನು ಇವ್ರು ಒಳಗೆ ಹಾಕಬೇಕಾಗಿದೆ. ಇಂಥ ನಮ್ಮ ನಾಯಕರುಗಳಿಗೆ ರಾಷ್ಟ್ರಪತಿಗೆ ಅಗೌರವ ಕೊಡೋದು. ರಾಹುಲ್ ಗಾಂಧಿ ಹೋಗ್ತಾರೆ ಪರದೇಶಕ್ಕೆ ಹೋಗಿ ನಮ್ಮ ದೇಶದ ಮಾನ ಮರ್ಯಾದೆ ಹಾಳು ಮಾಡ್ಕೊಂಡ್ಬರ್ತಾರೆ. 3 ತಿಂಗಳಿಗೊಮ್ಮೆ ಹೋಗ್ತಾರೆ, ಅಲ್ಲಿ ಹೋಗಿ ನಮ್ಮ ದೇಶದ ಮಾನ ಹರಾಜು ಮಾಡ್ತಾರೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇನ್ನೊಂದು 2-3 ರಾಜ್ಯಗಳು ಉಳಿದಾವು, ಅವು ಹೋಗ್ತಾವು. ಆದ್ದರಿಂದ ಇಂಥ ಒಂದು ದೇಶ ರಾಜಕೀಯನ ಕಾಂಗ್ರೆಸ್ ಸರ್ಕಾರ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.